ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವಂತಹ ಮಹತ್ವಾಕಾಂಕ್ಷಿ ಪಂಚ ಗ್ಯಾರಂಟಿ ಯೋಜನೆಗಳ ಲಾಭವನ್ನ ಪಡೆಯೋಕೆ ಇನ್ಮುಂದೆ ಮತದಾರರ ಗುರುತಿನ ಚೀಟಿ ಕಡ್ಡಾಯವಾಗಲಿದೆ. ಜೊತೆಗೆ ಹೊರ ರಾಜ್ಯದವರಿಗೆ ಉಚಿತ ಬಸ್ ಪ್ರಯಾಣವಾಗಲಿ ಅಥವಾ ಉಚಿತ ವಿದ್ಯುತ್ ಆಗಲಿ ಸಿಗೋದಿಲ್ಲ. ನೋಡಿ, ಗ್ಯಾರಂಟಿ ಯಾರೆಲ್ಲ ಸ್ಕೀಮ್ ಪಡಿತಾ ಇದ್ರಿ, ಲಾಭ ಪಡಿತಾ ಇದ್ರು, ಅವ್ರಿಗೆ ಇನ್ಮೇಲೆ ವೋಟರ್ ಐಡಿ ಕಡ್ಡಾಯ ಅಂತೆ. ವೋಟರ್ ಐಡಿ ಬೇಕೇ ಬೇಕು. ಹೊರ ರಾಜ್ಯದವರಿಗೆ ಫ್ರೀ ಬಸ್, ಫ್ರೀ ಕರೆಂಟ್ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಸಿಎಂ ಡಿ ಕೆ ಶಿವಕುಮಾರ್. ರಾಜ್ಯದಲ್ಲಿ ಮತ ಹಕ್ಕು ಹೊಂದಿರೋರಿಗೆ ಮಾತ್ರ ಈ ಗ್ಯಾರಂಟಿ ಫ್ರೀ ಏನ್ ಗ್ಯಾರಂಟಿ ಸ್ಕೀಮ್ಗಳಿದೆ ಅವೆಲ್ಲ ಅನ್ವಯವಾಗುತ್ತೆ. ಈ ವೇಳೆ ಗಮನಿಸ್ತಾ ಇದ್ದೀರಾ, ಈ ಒಂದು ಸಂದರ್ಭದಲ್ಲಿ ಕರ್ನಾಟಕದ ಮತದಾನ ಹಕ್ಕು ಹೊಂದಿರುವ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಈ ಯೋಜನೆಗಳು ಸೀಮಿತವಾಗಿರುತ್ತೆ ಅಂತ ಡಿ ಕೆ ಶಿವಕುಮಾರ್ ಇಲ್ಲಿ ಸ್ಪಷ್ಟಪಡಿಸಿರುವಂತದ್ದು. ನೋಡಿ, ಗ್ಯಾರಂಟಿ ಯೋಜನೆಗೆ ರಾಜ್ಯ ಸರ್ಕಾರ ಈಗ ಬಹಳ ದೊಡ್ಡ ಫಿಲ್ಟರ್ ಅನ್ನ ಮಾಡ್ತಾ ಇದೆ. ಇಲ್ಲಿ ಗ್ಯಾರಂಟಿ ಸ್ಕೀಮ್ ಲಾಭ ಪಡೆಯೋಕೆ ಕರ್ನಾಟಕದ ವೋಟರ್ ಐಡಿ ಕಡ್ಡಾಯ. ನೀವು ಕರ್ನಾಟಕ ರಾಜ್ಯದವರಾಗಿರ್ಬೇಕು, ಜೊತೆಗೆ ನಮ್ಮ ರಾಜ್ಯದ ವೋಟರ್ ಐಡಿಯನ್ನ ಹೊಂದಿರಬೇಕು. ಹೊರ ರಾಜ್ಯದವರಿಗೆ ಫ್ರೀ ಬಸ್ ಆಗ್ಲಿ, ಫ್ರೀ ಕರೆಂಟ್ ಆಗ್ಲಿ ಇನ್ಮೇಲೆ ಇರೋದಿಲ್ಲ ಅಂತ ಖುದ್ದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಹೇಳಿರುವಂತದ್ದು. ರಾಜ್ಯದಲ್ಲಿ ಮತ ಹಕ್ಕು ಹೊಂದಿರುವವರಿಗೆ ಮಾತ್ರ ಏನು ಕಾಂಗ್ರೆಸ್ ಗ್ಯಾರಂಟಿ ಹೊರಡಿಸಿದೆ ಅದು ಅವ್ರಿಗೆ ಮಾತ್ರ, ಆ ಫಲಾನುಭವಿಗಳಿಗೆ ಮಾತ್ರ. ಹಾಗಾಗಿ SIR ವೇಳೆ ಮತ ಹಕ್ಕು ಕಳೆದುಕೊಂಡ್ರು ಸಿಗೋಲ್ಲ ಗ್ಯಾರಂಟಿ. SIR ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ನೀವೇನಾದ್ರೂ ಕರ್ನಾಟಕದಲ್ಲಿ ಇದ್ದು ಆಮೇಲೆ ನೀವು ಬೇರೆ ರಾಜ್ಯಕ್ಕೆ ಶಿಫ್ಟ್ ಆಗಿ ಅಲ್ಲಿನ ವೋಟರ್ ಐಡಿ ಮಾಡಿಸ್ಕೊಂಡ್ರು ಕೂಡ ನಿಮಗೆ ಈ ಗ್ಯಾರಂಟಿ ಸ್ಕೀಮ್ಗಳು ಸಿಗೋದಿಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳ್ಬಿಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು. ಇನ್ನು ಮತ್ತೊಂದ್ ಕಡೆಗೆ ಅಶೋಕ್ ಇದನ್ನ ಜರ್ದ್ ಬಿಟ್ಟಿದ್ದಾರೆ. ಇದು ತುಘಲಕ್ ದರ್ಬಾರ್ ಅಂತ ಹೇಳಿಬಿಟ್ಟು ಇಲ್ಲಿ ವಿಪಕ್ಷ ನಾಯಕ ಅಶೋಕ್ ಗುಡುಗಿರುವಂತದ್ದು. ನೋಡಿ, ಇಲ್ಲಿ ಪರ ವಿರೋಧ ಚರ್ಚೆ ಯಾವಾಗ್ಲೂ ನಡೀತಾ ಇರುತ್ತೆ. ಒಂದು ಸರ್ಕಾರ ಒಂದು ಅಭಿವೃದ್ಧಿ ಒಂದು ಯೋಜನೆಗಳನ್ನ ತಂದಾಗ ವಿಪಕ್ಷ ಸ್ಥಾನದಲ್ಲಿ ಕುತ್ಕೊಂಡಂತಹ ಪಕ್ಷ ಇದನ್ನ ಕೂಗೋದು ಅಥವಾ ಇದ್ರ ವಿರುದ್ಧ ಧ್ವನಿ ಎತ್ತೋದು ಇದು ಸರ್ವೇ ಸಾಮಾನ್ಯ. ಈಗ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಏನ್ ಫಿಲ್ಟರ್ ಮಾಡಿದ್ಯಲ್ಲ ಕಾಂಗ್ರೆಸ್, ಅದನ್ನ ಇವಾಗ ಅಶೋಕ್ ಜರ್ದ್ ಬಿಟ್ಟಿದ್ದಾರೆ. ನಿಮ್ದು ತುಗ್ಲಕ್ ಸರ್ಕಾರ ರೀ, ಅದರಲ್ಲಿ ನೇರವಾಗಿ 2,000 ರೂಪಾಯಿ ಗೃಹಲಕ್ಷ್ಮಿ ಸ್ಕೀಮ್ ಇತ್ತಲ್ಲ, ಅದನ್ನೇ ನೇರವಾಗಿ ಇಟ್ಬಿಟ್ಟು ಅದರಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಪ್ರತಿ ಮನೆ ಯಜಮಾನಿಗೂ ಸಿಗುತ್ತೆ ಅಂದ್ರಲ್ಲ, ಪ್ರತಿಯೊಬ್ಬರಿಗೂ ಸಿಗುತ್ತೆ ಅಂತ ಹೇಳಿದ್ರಲ್ಲ, ಈಗ ಅಂತಕ್ಕೆ ಮತ್ತೆ ಕರ್ನಾಟಕದಲ್ಲಿ ಇರೋರಿಗೆ ಮಾತ್ರ ಅಂತ ಹೇಳ್ತಿದ್ದೀರಾ, ವೋಟರ್ ಐಡಿ ಇರೋರಿಗೆ ಮಾತ್ರ ಅಂತ ಹೇಳ್ತಿದ್ದೀರಾ? ನಿಮ್ದು ತುಗ್ಲಕ್ ಸರ್ಕಾರ ಅಂತ ಈಗ ಅಶೋಕ್ ಇಲ್ಲಿ ಜರ್ದಿರುವಂತದ್ದು. ನೋಡಿ, ರಾಜ್ಯ ಸರ್ಕಾರ ಈಗ ಜನರಿಗಾಗಿ ಪಂಚ ಗ್ಯಾರಂಟಿ, ನೋಡಿ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ರಚಿಸಿದಾಗ ಗ್ಯಾರಂಟಿ ಸ್ಕೀಮ್ಗಳು ಎಲ್ರಿಗೂ ಸಿಗುತ್ತೆ, ಪ್ರತಿ ಮನೆ ಯಜಮಾನಿಗೂ ಸಿಗುತ್ತೆ, ಪ್ರತಿ ಮನೆಗೂ ಸಿಗುತ್ತೆ ಅಂತ ಘಂಟಾಘೋಷವಾಗಿ ಕೂಗಿದ್ರು. ಆದ್ರೆ ಈಗ ಅದರಲ್ಲಿ ಫಿಲ್ಟರ್ ಮಾಡಿ ಕರ್ನಾಟಕ ರಾಜ್ಯದ ಮತದಾರರಿಗೆ ಕರ್ನಾಟಕ ರಾಜ್ಯದ ವೋಟರ್ ಐಡಿ ಹೊಂದಿದ್ರೆ ಮಾತ್ರ ನಿಮಗೆ ಸಿಗುತ್ತೆ ಅನ್ನುವಂಥದ್ದನ್ನಲ್ಲಿ ಫಿಲ್ಟರ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ಅಶೋಕ್ ಅವರನ್ನ ನಿಮ್ದು ತುಗ್ಲಕ್ ಸರ್ಕಾರ ಅಂತ ಗುಡುಗಿರುವಂಥದ್ದು. ಇನ್ನು ಒಂದ್ ವೇಳೆ ಯಾರಾದ್ರೂ ಮತದಾನದ ಹಕ್ಕನ್ನ ಕಳೆದುಕೊಂಡ್ರೆ ಅವರಿಗೆ ಗ್ಯಾರಂಟಿ ಯೋಜನೆಗಳ ಲಾಭವು ಕೈ ತಪ್ಪಲಿದೆ ಅಂತ ಇಲ್ಲಿ ಅವರು ತಿಳಿಸಿದ್ದಾರೆ. ಜೊತೆಗೆ ನಮ್ಮ ಸರ್ಕಾರ ಕರ್ನಾಟಕದ ಜನರಿಗಾಗಿ ಈ ಯೋಜನೆಗಳನ್ನ ನೀಡುತ್ತಿದೆಯೇ ಹೊರತು ಅನ್ಯ ರಾಜ್ಯದವರಿಗಲ್ಲ ಅಂತ ಅಶೋಕ್ ಅವರ ಸ್ಟೇಟ್ಮೆಂಟ್ಗೆ ಡಿ ಕೆ ಶಿವಕುಮಾರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವ್ರೇನ್ ಹೇಳಿದ್ರಲ್ಲ, ನೀವು ಎಲ್ರಿಗೂ ಅಂತ ಹೇಳಿ ಇವಾಗ ಎಂತಕ್ಕೆ ಆಲ್ಟರ್ ಮಾಡ್ತಿದ್ದೀರಾ ಅಂತ. ನಾವು ಮಾಡಿರೋದು ನಮ್ಮ ರಾಜ್ಯದವರಿಗೆ, ಇದು ನಮ್ಮ ರಾಜ್ಯದ ಫಲಾನುಭವಿಗಳಿಗೆ ಮಾತ್ರ. ಬೇರೆ ರಾಜ್ಯದವ್ರಿಗೆ ನಾವು ಯಾಕೆ ಕೊಡಬೇಕು? ಆ ರಾಜ್ಯದ ಮುಖ್ಯಮಂತ್ರಿ ಆಗ್ಲಿ, ಆ ರಾಜ್ಯದಲ್ಲಿ ಅದೇನು ಅವರಿಗೆ ಸಿಗಬೇಕೋ ಅರ್ಹರಿಗೋ ಅದು ಸಿಗುತ್ತೆ. ನಮ್ಮ ರಾಜ್ಯದವರಿಗೆ ಮೊದಲ ಪ್ರಾಮುಖ್ಯತೆ ಅಂತ ಹೇಳ್ಬಿಟ್ಟು ಅಶೋಕ್ ಅವರ ಸ್ಟೇಟ್ಮೆಂಟ್ಗೆ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ರಾಜ್ಯದ ಮತದಾರರಿಗೆ ನೀಡಬೇಕೇ ವಿನಃ ಬೇರೆ ರಾಜ್ಯದವರಿಗೆ ಯಾಕೆ ಕೊಡಬೇಕು ಅಂತ ಡಿ ಕೆ ಶಿವಕುಮಾರ್ ಪ್ರಶ್ನಿಸಿದ್ದಾರೆ. ಜೊತೆಗೆ ಬಸ್ಗಳಲ್ಲಿ ಮಹಿಳೆಯರ ಉಚಿತ ಪ್ರಯಾಣಕ್ಕಾಗಿ ಕೇವಲ ನಮ್ಮ ರಾಜ್ಯದ ಮತದಾನದ ಹಕ್ಕು ಇರುವವರಿಗೆ ಮಾತ್ರ. ಆಮೇಲೆ ಸಿದ್ದರಾಮಯ್ಯ ಇರುವಾಗಲೇ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನುವಂತಹ ಒಂದು ಹೊಸ ಯೋಜನೆಯನ್ನ ತಂದಿದ್ರು. ಯಾರೆಲ್ಲ ಫ್ರೀ ಬಸ್ಸಲ್ಲಿ ಓಡಾಡ್ತಾರೆ, ಹೆಣ್ಮಕ್ಳು ಆಧಾರ್ ಕಾರ್ಡ್ ತೋರಿಸಿ ಓಡಾಡ್ತಿದ್ರಲ್ಲ, ಅವರೆಲ್ಲ ಸ್ಮಾರ್ಟ್ ಕಾರ್ಡ್ ಮಾಡಿಸ್ಕೋಬೇಕು ಅಂತಾನು ಹೇಳಿದ್ರು. ಹಾಗಾಗಿ ನಮ್ಮ ವೋಟರ್ ಐಡಿ ಇರೋರು ಕರ್ನಾಟಕದ್ದು, ಜೊತೆಗೆ ಸ್ಮಾರ್ಟ್ ಕಾರ್ಡ್ ಇರೋರು ಕೂಡ ಇಲ್ಲಿ ಓಡಾಡ್ಬೇಕಾಗುತ್ತೆ. ಜೊತೆಗೆ ಮುಂದಿನ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ, ಅಂದ್ರೆ 2ನೇ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಲ್ಲ ಅದ್ರ ಬಗ್ಗೆ ಹೇಳಿದ್ದಾರೆ. ಇನ್ನು ಮತ್ತೊಂದು ಕಡೆಗೆ ಇಲ್ಲಿ ಸಿದ್ದರಾಮಯ್ಯನವರು ಟ್ವೀಟ್ ಮಾಡುವ ಮುಖಾಂತರ ಈ ಪಂಚ ಗ್ಯಾರಂಟಿಗಳಿದೆಯಲ್ಲ ಅದರ ಕುರಿತಂತೆ ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇವಾಗ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಇನ್ನು 2 ವರ್ಷ ಇರುತ್ತೆ ಮಾತ್ರ, ಗ್ಯಾರಂಟಿಗಳು 2 ವರ್ಷಕ್ಕೆ ಮಾತ್ರ ಸೀಮಿತನ, ಅದ್ರಲ್ಲಿ ಬೇರೆ ಫಿಲ್ಟರ್ ಬೇರೆ ಮಾಡ್ತಾ ಇದ್ದಾರೆ. ಕರ್ನಾಟಕದವರಾಗಿರ್ಬೇಕು, ಕರ್ನಾಟಕದ ವೋಟರ್ ಐಡಿ ಇದ್ರೆ ಮಾತ್ರ ಸಿಗುತ್ತೆ. ಈ ಎಲ್ಲ ಆಯಾಮದಲ್ಲಿ ದಿನಕ್ಕೊಂದೊಂದು ಚರ್ಚೆ ನಡೀತಾ ಇರುವಂತಹ ಸಂದರ್ಭದಲ್ಲೇ ಮಾಜಿ ಸಿಎಂ ಇಲ್ಲಿ ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಅಂತ ಅಂದ್ರೆ, ಗ್ಯಾರಂಟಿಗಳನ್ನ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸೋಲ್ಲ,
ಗ್ಯಾರಂಟಿಯನ್ನ ನಿಲ್ಲಿಸುವಂತಹ ಯಾವುದೇ ಪ್ರಮೇಯ ಇಲ್ಲ. ಯೋಜನೆ ಅನುಷ್ಠಾನದಲ್ಲಿ ದೋಷ ಏನಾಗಿದೆಯಲ್ಲ ಅದನ್ನು ಸರಿಪಡಿಸ್ತೀವಿ. ಕೆಲಸ ಪ್ರಾರಂಭದಿಂದಲೂ ನಡೀತಾ ಇದೆ, ಈಗಲೂ ಕೂಡ ಮುಂದುವರಿದಿದೆ. ನೋಡಿ, 2 ವರ್ಷಕ್ಕೆ ಮಾತ್ರ ಸೀಮಿತ ಅಲ್ಲ, 2028ರಲ್ಲೂ ಮತ್ತೆ ನಾವೇ ಅಧಿಕಾರಕ್ಕೆ ಬಂದು ಗ್ಯಾರಂಟಿ ಯೋಜನೆಯನ್ನ ಮುಂದುವರಿಸ್ತೀವಿ ಅಂತ ಇಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು. ನೋಡಿ, ಇಷ್ಟೆಲ್ಲ ಪಂಚ ಸ್ಕೀಮ್ಗಳ ಬಗ್ಗೆ ಇಷ್ಟೊಂದು ಆರೋಪ ಪ್ರತ್ಯಾರೋಪಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಯಾವ ವಿಚಾರದಲ್ಲೂ ಕೂಡ ಮಾತನಾಡಲಿಲ್ಲ. ಖಾತೆ ಖ್ಯಾತೆ ವಿಚಾರ ಬಂದಾಗ್ಲೂ ಆಗಲಿ, ಅಥವಾ ಸಚಿವರು ರಾಜೀನಾಮೆ ಕೊಡ್ತೀನಿ, ಡೆಲ್ಲಿಗೆ ಹೋಗ್ತೀನಿ, ಅವ್ರನ್ನ ಮೀಟ್ ಮಾಡ್ತೀನಿ ಅಂದಾಗ್ಲೂ ಸಿದ್ದರಾಮಯ್ಯನವರು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ರು. ಯಾವಾಗ ಇದು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಒಂದು ವಿಚಾರಕ್ಕೆ ಬಂತಲ್ಲ, ಯಾಕಂತ ಅಂದ್ರೆ ಸಿದ್ದರಾಮಯ್ಯನವರ ಮುತುವರ್ಜಿಯಲ್ಲಿ ನಡೆದಂತಹ 5 ಗ್ಯಾರಂಟಿಗಳು ನೋಡಿ, ರಾಜ್ಯದಲ್ಲಿ ಯಾವ ಜನರು ಕೂಡ ಉಪವಾಸ ಇರಬಾರ್ದು, ಅನ್ನ ತಿಂದು ಅಟ್ಲೀಸ್ಟ್ ಅವರು ಬದುಕಬೇಕು. ಜೊತೆಗೆ ಹೆಣ್ಮಕ್ಳು ಊರು ಸುತ್ತಬೇಕು, ಅಲ್ಲಿ ಸುತ್ತಬೇಕು, ಬಡವರಿಂದ ಹೋಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೆಣ್ಮಕ್ಳು ಅಟ್ಲೀಸ್ಟ್ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಪ್ರದೇಶಗಳನ್ನಾದ್ರೂ ಫ್ರೀ ಆಗಿ ನೋಡ್ಲಿ ಅಂತ ಹೇಳಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ತಂದ್ರು. ಜೊತೆಗೆ ಫ್ರೀ ಕರೆಂಟ್, ಈ ಟಿವಿ ಇಲ್ದಿರೋರು, ಕರೆಂಟ್ ಇರೋರು ಮಾತ್ರ ಟಿವಿ ನೋಡ್ತಿದ್ರು. ಹಾಗಾಗಿ ಕಡಿಮೆ ವಿದ್ಯುತ್ ಬಳಸ್ತಿರೋರು ಕೂಡ ಟಿವಿ ನೋಡ್ತಾ ಇರಲಿಲ್ಲ. ಹಾಗಾಗಿ ಎಲ್ಲರೂ ಕೂಡ ನಮ್ಮ ರಾಜ್ಯದವರು ಎಲ್ಲಾ ಒಂದು ಫೆಸಿಲಿಟಿನ ಅನುಭವಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪಂಚ ಸ್ಕೀಮ್ಗಳನ್ನ ಇಂಟ್ರಡ್ಯೂಸ್ ಮಾಡಿದ್ದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ಹಾಗಾಗಿ ಯಾವಾಗ ಇದು ಗ್ಯಾರಂಟಿ ಸ್ಕೀಮ್ಗೆ ಹೊಡೆತ ಬೀಳ್ತಾ ಇದೆಯೋ, ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಪರ ವಿರೋಧ ಚರ್ಚೆಗಳು ನಡೀತಾ ಇದೆಯೋ, ಈ ಸಂದರ್ಭದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಧ್ವನಿ ಎತ್ತಿರುವಂಥದ್ದು. ಕೇವಲ 2 ವರ್ಷಕ್ಕೆ ಮಾತ್ರ ಅಲ್ಲ, 2028ಕ್ಕೂ ನಮ್ಮದೇ ಸರ್ಕಾರ ಬರುತ್ತೆ, ಗ್ಯಾರಂಟಿ ಸ್ಕೀಮ್ಗಳು ಇಲ್ಲಿಗೆ ಕೊನೆಯಾಗಲ್ಲ, ಆಗ್ಲೂ ಮುಂದುವರಿಯುತ್ತೆ ಅನ್ನುವಂತಹ ಮಾತನ್ನ ಈಗ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಬಂದ್ಬಿಟ್ಟು ಇದನ್ನ ಟ್ವೀಟ್ ಮಾಡುವ ಮುಖಾಂತರ ಎಲ್ರಿಗೂ ತಿಳಿಸಿದ್ದಾರೆ. ಇನ್ನು ಅದೇ ನಿಟ್ಟಿನಲ್ಲಿ ಬಹಳಷ್ಟು ಸ್ಕೀಮ್ಸ್ಗಳ ಬಗ್ಗೆ ಕೂಡ ಇವಾಗ ದೂರುಗಳಾಗಿರ್ಬೋದು, ಪ್ರತಿ ದೂರುಗಳು ಕೇಳಿ ಬರ್ತಾನೆ ಇದೆ. ಇನ್ನು ಮತ್ತೊಂದು ಕಡೆ ಗೃಹಲಕ್ಷ್ಮಿ ಯೋಜನೆದು ಕೂಡ ನಾವು ಗಮನಿಸಬೇಕು. ಈಗ ವಾರ್ಷಿಕವಾಗಿ 72,000 ಕೋಟಿ ರೂಪಾಯಿ ಬರ್ತಿದೆಯಲ್ಲ, ಇನ್ನು ಗೃಹ ಜ್ಯೋತಿ ಯೋಜನೆಗೆ 26,000 ಕೋಟಿ ರೂಪಾಯಿ ವೆಚ್ಚ ಆಗ್ತಾ ಇರೋದು. ಆದರೆ ಇತ್ತೀಚೆಗೆ ಈ ಗೃಹಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿ ಯೋಜನೆಗಳು ದುರ್ಬಳಕೆ ಆಗ್ತಾ ಇದೆ. ಇದನ್ನ ನಮ್ಮ ರಾಜ್ಯದವರು ಬಿಟ್ಟು ಹೊರ ರಾಜ್ಯದವರು ಬಳಸ್ತಾ ಇದ್ದಾರೆ. ನಮ್ಮ ರಾಜ್ಯದ ಫಲಾನುಭವಿಗಳಿಗೆ ಇದು ಸಿಗ್ತಾ ಇಲ್ಲ, ನಮ್ಮೂರಿನ ಯಜಮಾನಿಯರಿಗೆ ಸಿಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಬೇರೆ ಸ್ಕೀಮ್ಗಳಿಗೆ 30-35% ಭಾರಿ ಇಲ್ಲಿ ಬಡ್ಡಿಗೆ ಹಾಕ್ತಾ ಇರೋದ್ರಿಂದ ಸರ್ಕಾರ ಇದನ್ನ ಗಮನಕ್ಕೆ ತೆಗೆದುಕೊಂಡಿದೆ. ಅದರ ಜೊತೆಗೆ ಬೆಳಗಾವಿಯಲ್ಲಿ ಇಂಥ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿದೆ. ಸತ್ತವರ ಅಕೌಂಟ್ಗೂ ಕೂಡ 2,000 ರೂಪಾಯಿ ದುಡ್ಡು ಹೋಗಿದೆ. ಸೊ ಹಾಗಾಗಿ ಈ ಎಲ್ಲ ಆಯಾಮದಲ್ಲೂ ಕೂಡ ಸರ್ಕಾರ ಇದನ್ನ ಖುದ್ದು ಮುತುವರ್ಜಿ ವಹಿಸಿ ಇದರಲ್ಲಿ ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕು ಅಂತ ಹೇಳಿ ಗ್ರಾಮ ಪಂಚಾಯಿತಿಯಿಂದ ತಾಲೂಕು ಪಂಚಾಯಿತಿವರೆಗೆ ಇಂಥ ದಂಧೆಗಳಿಗೆ ಕಡಿವಾಣ ಹಾಕೋಕೆ ಈಗ ಕಟ್ಟುನಿಟ್ಟಿನ ನಿರ್ದೇಶನಗಳನ್ನ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿರುವಂಥದ್ದು.